ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ಲಾ ಲಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ನನ್ನ ಧರ್ಮ, ನನ್ನ ಭಕ್ತಿ, ನನ್ನ ನಂಬಿಕೆ, ಇದು ನನ್ನ ವೈಯಕ್ತಿಕ ವಿಚಾರಗಳು. ಇದು ನಾನು ಹೇಳ್ತಾ ಇರುವಂತಹ ಮಾತುಗಳಲ್ಲ, ನಮ್ಮ ಕರ್ನಾಟಕದ DCM DK ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತುಗಳು. ನೋಡಿಯಪ್ಪ, ನಮ್ಮ ಧರ್ಮ, ನಮ್ಮ ನಂಬಿಕೆ, ಇವತ್ತು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ನಿಜಕ್ಕೂ ಕೂಡ DK ಶಿವಕುಮಾರ್ ಅವರ ಆ ಬಂಡೆ ಧೈರ್ಯಕ್ಕೆ ಆ ಬಂಡ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮುಮ್ತಾಜ್ DK ಶಿವಕುಮಾರ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇರೋದಾ? ಮುಮ್ತಾಜ್ ಬದಲಾಗ್ಬಿಟ್ರ? ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳು ಈಗ ನಿಮಗೆ ಕಾಡ್ತಾ ಇರಬಹುದು. ಖಂಡಿತವಾಗ್ಲೂ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ, ನಿಮ್ಮ ಎಲ್ಲಾ ಗೊಂದಲಗಳಿಗೆ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಆದ್ರೆ ನನ್ನ ಒಂದು ಮನವಿ ಏನು ಅಂತ ಹೇಳಿದ್ರೆ, ಇವತ್ತಿನ ಈ ನನ್ನ ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನೀವು ಒಬ್ಬ ಹಿಂದೂ ಆಗಿ ಮಾತ್ರ ನೋಡ್ಬೇಕು. ಒಬ್ಬ ಹಿಂದೂ ಆಗಿ ಇವತ್ತು ಈ ನನ್ನ ಕಾರ್ಯಕ್ರಮವನ್ನ ನೋಡ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅದು ಹಿಂದೂ ವಿರೋಧಿ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಸನಾತನ ಧರ್ಮವನ್ನ ಕೀಳಾಗಿ ನೋಡ್ತಾರೆ ಅನ್ನುವಂತಹ ಆ ಒಂದು ಮನಸ್ಥಿತಿ, ಆ ಒಂದು ವಾತಾವರಣ ಸೃಷ್ಟಿ ಆಗಿರುವಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಇಲ್ಲ, ಅದು ಸುಳ್ಳು ಅನ್ನುವಂಥದ್ದನ್ನ ನಿರೂಪಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ DCM DK ಶಿವಕುಮಾರ್ ಅವರು ಮಹಾಕುಂಭ ಮೇಳದಲ್ಲಿ ಈ ಪ್ರಯಾಗ್ರಾಜ್ಗೆ ಬಂದು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಅಷ್ಟೇ ಅಲ್ಲ, ಕುಟುಂಬ ಸಮೇತರಾಗಿ ಅವರು ಬಂದಿದ್ದಾರೆ. ಅವರ ಮಗಳನ್ನ ಕೂಡ ಕಳಿಸ್ಕೊಟ್ಟಿದ್ರು. ಅವರು ಕೂಡ ಇಲ್ಲಿ ಬಂದು ಅಮೃತ ಸ್ನಾನವನ್ನ ಮಾಡಿ ಹೋಗಿದ್ದಾರೆ. ಒಬ್ಬ ವ್ಯಕ್ತಿ, ಅವರು ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಅಥವಾ ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರಾಗಿರ್ಲಿ, ಆದ್ರೆ ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಒಬ್ಬ ಹಿಂದೂ ಆಗಿ ನೀವು ಹೇಳಿ ಅದು ಮೆಚ್ಚಲೇಬೇಕಾಗಿರುವಂತಹ ವಿಚಾರ ಅಲ್ವಾ? ಗಂಗಾ ನದಿಯಲ್ಲಿ ಮಿಂದಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನೆ ಮಾಡುವಂತಹ ಸ್ವತಃ ತಾವು ಕೂಡ ಒಬ್ಬ ಹಿಂದೂ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕಡೆ ಆದ್ರೆ, अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? ನನಗೆ ತಿಲಕ ಇಟ್ಟವರನ್ನ ಕಂಡ್ರೇನೆ ಆಗಲ್ಲ. ಇನ್ನು ಕೇಸರಿ ಪೇಟವನ್ನ ತೊಡಿಸೋದಕ್ಕೆ ಬಂದ್ರೆ ಅದನ್ನ ಕಿತ್ತು ಎಸೆಯುವಂತಹ ತಾವು ಕೂಡ ಒಬ್ಬ ಹಿಂದೂ ಆಗಿರುವಂತಹ ಸಿದ್ದರಾಮಯ್ಯನವರು ಒಂದು ಕಡೆ ಆದ್ರೆ, ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ ಕೈಗೆ ಇಟ್ರೆ, ಗೌರವಯುತವಾಗಿ ಅದನ್ನ ಕೈಗೆ ಇಟ್ರೆ, ಅದನ್ನ ತಿರಸ್ಕಾರ ಮಾಡೋ ಮೂಲಕ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನ ತರುವಂತಹ, ತಾನು ಕೂಡ ಒಬ್ಬ ಕೌಲು ಬ್ರಾಹ್ಮಣ ಅಂತ ತನ್ನನ್ನ ತಾನೇ ಕರೆದುಕೊಳ್ಳುವಂತಹ ರಾಹುಲ್ ಗಾಂಧಿ ಅವರು ಒಂದು ಕಡೆ ಆದ್ರೆ, ಸನಾತನ ಧರ್ಮವನ್ನ ಮಲೇರಿಯಾ, ಕಾಲೆರಾ ಈ ರೋಗಗಳಿಗೆ ಹೋಲಿಕೆ ಮಾಡಿ ಸನಾತನ ಧರ್ಮವನ್ನ ತುಚ್ಛವಾಗಿ ನೋಡುವಂತಹ ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಒಂದು ಕಡೆ ಆದ್ರೆ, ಇನ್ನು ಮಧ್ಯದಲ್ಲಿ ಹೈಕಮಾಂಡ್ ಸೋನಿಯಾ ಗಾಂಧಿ ಅಂತಹ ಒಬ್ಬ ಹೈಕಮಾಂಡಿನ ಅದೃಷ್ಟಿಯಲ್ಲಿ ನಾನು ಇದ್ದೀನಿ ಅಂತ ಗೊತ್ತಿದ್ರು ಕೂಡ, ಯಾವ ದೃಷ್ಟಿ ಗೊತ್ತಿಲ್ಲ, ವಕ್ರ ದೃಷ್ಟಿನೋ ಯಾವ ದೃಷ್ಟಿ ಗೊತ್ತಿಲ್ಲ, ಆ ದೃಷ್ಟಿಯಲ್ಲಿ ತಾನು ಇದ್ದೀನಿ ಅಂತ ಗೊತ್ತಿದ್ರು ಕೂಡ
ತನಗೆ ಮುಖ್ಯಮಂತ್ರಿ ಆಗುವಂತ ಒಂದು ಸದವಕಾಶ ಬಂದೊದಗ್ತಾ ಇದೆ, ತಾನು ಒಂದು ಹೈ ಟೈಮ್ ಅಲ್ಲಿ ಇದ್ದೀನಿ ಅನ್ನುವಂತ ಆ ಒಂದು ವಾಸ್ತವ ಗೊತ್ತಿದ್ದರೂ ಕೂಡ ಆ ಒಂದು ವಾತಾವರಣದಲ್ಲಿ ಅಂತಹ ಮನಸ್ಥಿತಿಗಳ ಮಧ್ಯದಲ್ಲಿ ಇದ್ದುಕೊಂಡು ಸನಾತನ ಧರ್ಮವನ್ನ ಇಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಎತ್ತಿ ಹಿಡಿತಾ ಇದ್ದಾರೆ ಅಂತ ಅಂದ್ರೆ, ಬಹಳ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಅವರ ಈ ಬಂಡ ಧೈರ್ಯಕ್ಕೆ ಮೆಚ್ಚುಗೆಯನ್ನ ಸೂಚಿಸಬೇಕೋ ಬೇಡವೋ? ಈಗ ಬಹಳಷ್ಟು ಜನ ಹೇಳ್ಬಹುದು, ನಾವು ನೋಡಿದೀವಿ ಚುನಾವಣೆ ಸಂದರ್ಭದಲ್ಲಿ ಅವರನ್ನ ಬ್ರದರ್ಸ್ ಅಂತ ಅಂದಿದ್ದನ್ನು ನಾವು ನೋಡಿದೀವಿ, ಒಂದು ಆ ಸೆಕ್ಯುಲರ್ ಮನಸ್ಥಿತಿಯನ್ನ ಕೂಡ ನಾವು ನೋಡಿದೀವಿ, ಎಲ್ಲವನ್ನ ನೋಡಿದೀವಿ ಅಂತ ನೀವು ಹೇಳ್ಬಹುದು. ಖಂಡಿತವಾಗ್ಲೂ ನಾನು ಅದನ್ನ ಇಲ್ಲ ಅಂತ ಹೇಳಲ್ಲ. ಆದರೆ ಸಿದ್ದರಾಮಯ್ಯನವರ ತರ ಟೋಪಿಯನ್ನ ಹಾಕೋದಕ್ಕೆ ಬಂದಾಗ ಅದನ್ನ ಖುಷಿಯಿಂದ ಹಾಕಿಸ್ಕೊಂಡು ಅವರ ಆಚರಣೆಗಳನ್ನ ಬಹಳ ಖುಷಿಯಿಂದ ಆಚರಣೆ ಮಾಡಿಕೊಂಡು ಈ ಕಡೆ ಸನಾತನ ಧರ್ಮವನ್ನ ಯಾವತ್ತೂ ಕೂಡ ಕೆಟ್ಟದಾಗಿ ಬಿಂಬಿಸಿಲ್ಲ, ಅಥವಾ ಸನಾತನ ಧರ್ಮದ ಬಗ್ಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲದಿದ್ರೂ ಕೂಡ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ ಡಿ ಕೆ ಶಿವಕುಮಾರ್ ಅವರು. ಇನ್ನೀ ಕಡೆ ಹೈದರಾಬಾದ್ ನಿಜಾಮನ ಸೇನಾಪಡೆ ರಜಾಕಾರರು ಮಲ್ಲಿಕಾರ್ಜುನ ಖರ್ಗೆ ಅವರ ಆ ಒಂದು ಇಡೀ ಗ್ರಾಮವನ್ನೇ ಸುಟ್ಟು ಹಾಕ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಅದರಲ್ಲಿ ತಮ್ಮ ತಾಯಿ ಮತ್ತು ತಮ್ಮ ಸಹೋದರಿಯನ್ನ ಕಳ್ಕೊಳ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಅದೃಷ್ಟವಶಾತ್ ಪಾರಾಗಿ ಬರ್ತಾರೆ. ಇಷ್ಟೆಲ್ಲ ಅನ್ಯಾಯಗಳಾಗಿದ್ರು ಕೂಡ, ಇಷ್ಟೆಲ್ಲ ದೌರ್ಜನ್ಯಗಳನ್ನ ಅವರು ಎದುರಿಸಿದ್ರು ಕೂಡ, ಎಲ್ಲಿ ತಮ್ಮ ವೋಟ್ ಬ್ಯಾಂಕಿಗೆ ಬೇಜಾರಾಗುತ್ತೋ, ಅದರ ಬಗ್ಗೆ ಮಾತನಾಡಿದ್ರೆ ಎಲ್ಲಿ ಅವರಿಗೆ ಬೇಜಾರಾಗುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಆ ಎಲ್ಲ ನೋವನ್ನ ಅದುಮಿಟ್ಟುಕೊಂಡು ಕೂತ್ಕೊಂಡು ಈ ಕಡೆ ಸನಾತನ ಧರ್ಮದ ಬಗ್ಗೆ, ಮಹಾಕುಂಭ ಮೇಳದ ಬಗ್ಗೆ ಕೇವಲವಾಗಿ ಮಾತನಾಡುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ತರ ಡಿ ಕೆ ಶಿವಕುಮಾರ್ ಅವರು ಸನಾತನ ಧರ್ಮವನ್ನ ಯಾವತ್ತೂ ಕೂಡ ಕೆಳಗೆ ಇಡುವಂತಹ ಕೆಲಸವನ್ನ ಮಾಡ್ಲಿಲ್ಲ. ಒಪ್ತೀರಾ? ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸನಾತನ ಧರ್ಮದ ಬಗೆಗಿರುವಂತಹ ಆ ಪ್ರೀತಿಯನ್ನ ಮೆಚ್ಚಲೇಬೇಕಲ್ವಾ? ಒಬ್ಬ ಹಿಂದೂ ಆಗಿ ಹೇಳಿ ಮೆಚ್ಚಬೇಕೋ ಬೇಡವೋ? ಇನ್ನು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಶಿವಲಿಂಗಕ್ಕೆ ಪೂಜೆಯನ್ನ ಮಾಡಿದ್ರು. ಆಗ ಬಹಳಷ್ಟು ಜನ ಹೇಳಿದ್ರು ಇದು ಅಧಿಕಾರಕ್ಕಾಗಿ ಮಾಡ್ತಾ ಇರುವಂತಹ ಪೂಜೆ. ಇನ್ನು ಇಲ್ಲಿ ಮಹಾಕುಂಭ ಮೇಳದಲ್ಲೂ ಕೂಡ ಅವರ ಅಮೃತ ಸ್ನಾನವನ್ನ ಮಾಡಿದಾಗ ಬಹಳಷ್ಟು ಜನ ಹೇಳಿದ್ದು ಇದೇ ವಿಚಾರವನ್ನ, ಇದು ಅಧಿಕಾರಕ್ಕಾಗಿ ಮಾಡ್ತಾ ಇರುವಂತಹ ನಾಟಕ, ಹಾಗೆ ಹೀಗೆ ಅಂತ. ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಅದೇ ಮಾತನ್ನ ನಾನು ಉಲ್ಲೇಖ ಮಾಡ್ತೀನಿ. ಅವರ ಧರ್ಮ, ಅವರ ನಂಬಿಕೆ, ಅವರ ಭಕ್ತಿ, ಅದು ಅವರ ವೈಯಕ್ತಿಕ ವಿಚಾರ. ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ನೋಡಿಯಪ್ಪ, ನಮ್ಮ ಧರ್ಮ, ನಮ್ಮ ನಂಬಿಕೆ, ಇವತ್ತು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ಆದ್ರೆ ಈ ಪೂಜೆ ಮಾಡೋ ಮೂಲಕ ಅಥವಾ ಇಲ್ಲಿ ಮಹಾಕುಂಭ ಮೇಳದಲ್ಲಿ ಬಂದು ಪವಿತ್ರ ಸ್ನಾನವನ್ನ ಮಾಡೋ ಮೂಲಕ ಅವರು ಯಾವ ಧರ್ಮವನ್ನ ಪ್ರತಿನಿಧಿಸಿದ್ರು ಅಥವಾ ಯಾವ ಧರ್ಮವನ್ನ ಎತ್ತಿ ಹಿಡಿದ್ರು? ಸನಾತನ ಧರ್ಮವನ್ನ ಎತ್ತಿ ಹಿಡಿದ್ರು. ಒಪ್ತೀರಾ? ಏನನ್ನ ಪಸರಿಸಿದ್ರು? ಸನಾತನ ಧರ್ಮದ ಘಮವನ್ನ ಪಸರಿಸಿದ್ರು. ಏನನ್ನ ಸಾರಿದ್ರು? ಏನನ್ನ ಎತ್ತಿ ಹಿಡಿದ್ರು? ನಾನು ಯಾವುದೇ ಪಕ್ಷದಲ್ಲಿರ್ಲಿ, ಎಂತಹ ವಾತಾವರಣದಲ್ಲಿರ್ಲಿ, ಅದ್ ಎಂತಹ ಮನಸ್ಥಿತಿಗಳ ಮಧ್ಯನೇ ಇರ್ಲಿ, ಯಾವತ್ತಿದ್ರೂ ಕೂಡ ನಾನೊಬ್ಬ ಹೆಮ್ಮೆಯ ಹಿಂದೂ ಅನ್ನುವಂಥದ್ದನ್ನ ಈ ಮೂಲಕ ಅವರು ಸಾರಿ ಸಾರಿ ಹೇಳಿದ್ರು. ಒಪ್ಕೊಳ್ತೀರಾ? ಅವರು ಬರ್ತಾರೆ, ಕುಟುಂಬ ಸಮೇತರಾಗಿ ಬರ್ತಾರೆ, ಅಮೃತ ಸ್ನಾನವನ್ನ ಮಾಡ್ತಾರೆ, ತಮ್ಮ ಮಗಳನ್ನ ಕೂಡ ಮಹಾಕುಂಭ ಮೇಳಕ್ಕೆ ಕಳಿಸ್ತಾರೆ, ಅವರು ಕೂಡ ಅಮೃತ ಸ್ನಾನವನ್ನ ಮಾಡ್ತಾರೆ. ಇದೇ ಕೆಲಸವನ್ನ ಸಿದ್ದರಾಮಯ್ಯನವರು ತಮ್ಮ ಮಗ ಇದಾರಲ್ಲ ಯತೀಂದ್ರ ಅವರನ್ನ ಈ ರೀತಿ ಸನಾತನ ಧರ್ಮದ ವಿಚಾರಗಳಲ್ಲಿ ಪ್ರೇರೇಪಿಸೋದಕ್ಕೆ ಸಾಧ್ಯ ಇದೆಯಾ? ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಗ ಪ್ರಿಯಾಂಕ್ ಖರ್ಗೆ ಅವರನ್ನ ಈ ರೀತಿ ಸನಾತನ ಧರ್ಮದ ವಿಚಾರದಲ್ಲಿ ಪ್ರೇರೇಪಿಸೋದಕ್ಕೆ ಸಾಧ್ಯ ಇದೆಯಾ? ಹಾಗೆ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಸನಾತನ ಧರ್ಮವನ್ನ ಎತ್ತಿ ಹಿಡಿತಾ ಇರುವಂತಹ ಈ ಒಂದು ಕೆಲಸ, ಇದು ಮೆಚ್ಚಲೇಬೇಕಾಗಿರುವಂತಹ ವಿಚಾರ ಅಲ್ವಾ? ಒಬ್ಬ ಹಿಂದೂ ಆಗಿ ಹೇಳಿ ಹೌದು ಅಲ್ವ? ಇನ್ನು ನಾನು ಬಿಜೆಪಿ ನಾಯಕರ ವಿಚಾರಕ್ಕೆ ಬರ್ತೀನಿ.
ಬಿಜೆಪಿ ಪಕ್ಷ ಅಂತ ಹೇಳಿದ್ರೆ ಅದು ಹಿಂದೂ ಪರ ಪಕ್ಷ, ಹಿಂದುತ್ವದ ಪಕ್ಷ ಹೌದು. ಆದ್ರೆ ಆ ಹಿಂದುತ್ವದ ವಿಚಾರವನ್ನ ಇಟ್ಕೊಂಡು ಭಾಷಣವನ್ನ ಮಾಡಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನ ಹಿಡಿತಾರೆ. ಆ ಅಧಿಕಾರವನ್ನ ಹಿಡಿದ ನಂತರ ಎಷ್ಟರ ಮಟ್ಟಿಗೆ ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ. ಬಿಜೆಪಿ ನಾಯಕರು ಎಷ್ಟು ಮಂದಿ ಇಲ್ಲಿವರೆಗೂ ಕೂಡ ಈ ಮಹಾಕುಂಭ ಮೇಳದಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಬಂದು ಅಮೃತ ಸ್ನಾನವನ್ನ ಮಾಡಿ ಹೋಗಿದ್ದಾರೆ. ಇದು ಎಲ್ರಿಗೂ ಕೂಡ ಅನ್ವಯ ಆಗೋದಿಲ್ಲ. ಬಹಳಷ್ಟು ಮಂದಿ ಬಂದಿದ್ದಾರೆ, ಅಮೃತ ಸ್ನಾನವನ್ನ ಮಾಡಿದ್ದಾರೆ, ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಇನ್ನು ಬರೋರು ಕೂಡ ಇದ್ದಾರೆ, ಅವರಿಗೆ ಇದು ಅನ್ವಯ ಆಗುದಿಲ್ಲ. ಆದ್ರೆ ಸನಾತನ ಧರ್ಮದ ಹೆಸರನ್ನ ಹೇಳ್ಕೊಂಡು ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಯಾರು ಮಾಡ್ತಾ ಇಲ್ವೋ ಅವರಿಗೆ ಈ ಪ್ರಶ್ನೆ ಅನ್ವಯ ಆಗತ್ತೆ. ಹಾಗೆ ನೋಡಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಸನಾತನ ಧರ್ಮವನ್ನ ಇಷ್ಟರ ಮಟ್ಟಿಗೆ ಎತ್ತಿ ಹಿಡಿತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಬಂಡ ಧೈರ್ಯಕ್ಕೆ ಮೆಚ್ಚುಗೆಯನ್ನು ಸೂಚಿಸಬೇಕೋ ಬೇಡವೋ? ಒಬ್ಬ ಹಿಂದೂ ಆಗಿ ಹೇಳಿ ಹೌದು ಅಲ್ವೋ ಅಂತ. ಇನ್ನು ಸ್ವಾತಂತ್ರ್ಯ ನಂತರ ನಾವು ಬಹಳಷ್ಟು ಪ್ರಧಾನಮಂತ್ರಿಗಳನ್ನ ನೋಡಿದ್ವಿ, ಹೌದಲ್ವೋ? ಯಾವ ಪ್ರಧಾನಮಂತ್ರಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡುವಂತಹ ಅಥವಾ ಆರತಿಯನ್ನ ಎತ್ತುವಂತಹ ಫೋಟೋಗಳು, ಒಂದು 10 ಫೋಟೋಗಳು ನಿಮಗೆ ಕೊಡೋದಕ್ಕೆ ಸಾಧ್ಯ? ಯಾರದನ್ನ ಕೊಡ್ಬಹುದು ನಿಮಗೆ? ಸಿಗಲ್ಲ. ಅದೇ ನರೇಂದ್ರ ಮೋದಿಜಿ ಅವ್ರದ್ದು 10 ಅಲ್ಲ 100 ಅಲ್ಲ 1000 ಫೋಟೋಗಳು ನಮಗೆ ಸಿಗತ್ತೆ. ಅಷ್ಟರ ಮಟ್ಟಿಗೆ ಅವರು ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾರೆ. ಇವತ್ತು ಇಡೀ ವಿಶ್ವವೇ ಇತ್ತ ಭಾರತದತ್ತ, ಸನಾತನ ಧರ್ಮದತ್ತ ತಿರುಗಿ ನೋಡ್ತಾ ಇದೆ. ಸನಾತನ ಧರ್ಮದ ಶ್ರೇಷ್ಠತೆಯನ್ನ ಅಪ್ಪಿಕೊಳ್ತಾ ಇದೆ, ಒಪ್ಪಿಕೊಳ್ತಾ ಇದೆ. ಹಾಗಂತ ಅಂದ ತಕ್ಷಣ ಅವರು ಬೇರೆ ಎಲ್ಲರನ್ನ ಕೂಡ ದ್ವೇಷ ಮಾಡ್ತಾರೆ ಅಂತನಾ? ಖಂಡಿತವಾಗ್ಲೂ ಅಲ್ಲ. ಸಬಕಾ ಸಾಥ್ ಸಬಕಾ ವಿಕಾಸ್ ಸಬಕಾ ವಿಶ್ವಾಸ್ ಅಂತ ಎಲ್ಲರನ್ನ ಕೂಡ ಜೊತೆಯಾಗಿ ಕರ್ಕೊಂಡು ಹೋಗ್ತಾರೆ. ಹಾಗಂತ ಅಂದ ತಕ್ಷಣ ಅವ್ರು ಬಂದು ಟೋಪಿಯನ್ನ ಹಾಕಿದ ಕೂಡ್ಲೆ ಸಿದ್ದರಾಮಯ್ಯನವರ ತರ ಬಹಳ ಖುಷಿಯಿಂದ ಸ್ವೀಕಾರ ಮಾಡಿ ಸನಾತನ ಧರ್ಮವನ್ನ ಕೀಳಾಗಿ ಅಂತೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನೇ ಮಾಡ್ತಾರೆ ಅವರು. ಹಾಗೆ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸನಾತನ ಧರ್ಮದ ವಿಚಾರದಲ್ಲಿ, ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹ ವಿಚಾರದಲ್ಲಿ ನಾವು ಮೆಚ್ಚುಗೆಯನ್ನ ಸೂಚಿಸಲೇಬೇಕು ಅಂತ ನಾನ್ ಅನ್ಕೊಳ್ತೀನಿ. ಒಬ್ಬ ಹಿಂದೂ ಆಗಿ ಹೇಳಿ ಹೌದು ಅಲ್ವೋ? ಇನ್ನು ಡಿ ಕೆ ಶಿವಕುಮಾರ್ ಅವರ ಆ ಟ್ವೀಟ್ ಅನ್ನ ನೋಡಿದೆ. ಭಕ್ತಿಯಿಂದ ಕರೆದರೆ ಬರುವ ಭಕ್ತರ ಇಷ್ಟಾರ್ಥ ಈಡೇರಿಸುವ ಅವನೇ ನಮ್ಮ ಪರಶಿವ. ಇನ್ನೊಂದು ಟ್ವೀಟ್ ಅನ್ನ ಹಾಕಿದ್ದಾರೆ, ಒಂದಷ್ಟು ಬರೆದಿದ್ದಾರೆ. 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿದ್ದು ನಿಜಕ್ಕೂ ಖುಷಿಯನ್ನ ತಂದಿದೆ. ಇನ್ನು ಅಮೃತ ಸ್ನಾನವನ್ನ ಮಾಡಿದ ನಂತರ ಕೂಡ ಅವರು ಯೋಗ್ಯ ಆಡಳಿತವನ್ನ ಶ್ಲಾಘನೆ ಮಾಡಿದ್ರು. ಯಾಕಂತ ಹೇಳಿದ್ರೆ ಇಷ್ಟು ಕೋಟ್ಯಾಂತರ ಮಂದಿ ಬರುವಾಗ ಇಂಥ ಒಂದು ಅದ್ಭುತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂಥದ್ದು ಅಷ್ಟು ಚಿಕ್ಕ ವಿಚಾರ ಏನು ಅಲ್ಲ, ಅದು ನನಗೂ ಗೊತ್ತು ಅನ್ನುವಂಥದ್ದನ್ನ ಅವ್ರು ಬಹಳ ಅದ್ಭುತವಾಗಿ ಹೇಳಿ ಯೋಗಿಜಿ ಸರ್ಕಾರಕ್ಕೆ ಶ್ಲಾಘನೆಯನ್ನ ಕೂಡ ಮಾಡ್ತಾರೆ. ಇದಲ್ವಾ? ಅಂದ್ರೆ ಒಂದು ರಾಜಕೀಯದ ಹೊರತಾಗಿ ಕೂಡ ಒಬ್ಬ ಹಿಂದೂ ಆಗಿ ಆ ಒಂದು ಆಡಳಿತವನ್ನ ಮೆಚ್ಚುವಂತ ಕೆಲಸ ಆಗಿರ್ಬಹುದು, ಅಥವಾ ಸನಾತನ ಧರ್ಮವನ್ನ ಈ ಮಟ್ಟಿಗೆ ಎತ್ತಿ ಹಿಡಿಯುವಂತಹ ಒಂದು ಕೆಲಸ ಆಗಿರ್ಬಹುದು, ಅದು ಖಂಡಿತವಾಗ್ಲೂ ಮೆಚ್ಚಲೇಬೇಕಾಗಿರುವಂತಹ ವಿಚಾರ. ಅವರು ಅಮೃತ ಸ್ನಾನವನ್ನ ಮಾಡಿದನ್ನ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಿದ್ದೆ ಬಂತೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ನು ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಇದನ್ನ ಯಾವ ರೀತಿ ತಲುಪಿಸ್ತಾ ಇದ್ದಾರೋ, ಇನ್ನದೇನ್ ಅಲ್ಲೋಲ ಕಲ್ಲೋಲ ಆಗುತ್ತೋ ಗೊತ್ತಿಲ್ಲ. ಆದ್ರೆ ತನಗೆ ಮುಖ್ಯಮಂತ್ರಿ ಆಗುವಂತಹ ಒಂದು ಸದವಕಾಶ ಬಂದೊದಗಿದೆ. ಇನ್ನು ಆ ಕಡೆ ನೋಡಿದ್ರೆ ಆ ಹೈಕಮಾಂಡಿನ ಕಣ್ಗಾವಲು ನನ್ನ ಮೇಲೆ ಇದೆ. ಇನ್ನು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೇನೆ ಅದು ಹಿಂದೂ ವಿರೋಧಿ ಪಕ್ಷ. ಅಷ್ಟೊಂದು ಸನಾತನ ಧರ್ಮವನ್ನ ಕೀಳಾಗಿ ನೋಡುವಂತ ಆ ಒಂದು ಮನಸ್ಥಿತಿಗಳ ಮಧ್ಯದಲ್ಲಿ ಇದ್ದುಕೊಂಡು ಕೂಡ ಸನಾತನ ಧರ್ಮವನ್ನ ಡಿ ಕೆ ಶಿವಕುಮಾರ್ ಅವರು ಇಷ್ಟರ ಮಟ್ಟಿಗೆ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅಲ್ಲ. ಅವರು ಹೇಳಿದ್ರು ಅವರು RSS ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು ಅಂತ. ಹಾಗಾಗಿ ಅವರು ತಮ್ಮ
ಆ ಒಂದು ಬೇರನ್ನ ಖಂಡಿತವಾಗ್ಲೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಸನಾತನ ಧರ್ಮವನ್ನ ಇಷ್ಟರ ಮಟ್ಟಿಗೆ ಎತ್ತಿ ಹಿಡಿತಾ ಇರುವಂತಹ ಆ ಒಂದು ಕೆಲಸ ಆಗಿರಬಹುದು. ಈ ಮಹಾಕುಂಭ ಮೇಳದಲ್ಲಿ ಅವರು ಕುಟುಂಬ ಸಮೇತರಾಗಿ ಬಂದು ಅಮೃತ ಸ್ನಾನವನ್ನ ಮಾಡಿದ್ದು, ತಮ್ಮ ಮಗಳನ್ನ ಕೂಡ ಕಳಿಸಿ ಅವರು ಕೂಡ ಅಮೃತ ಸ್ನಾನವನ್ನ ಮಾಡಿ ಹೋಗಿರುವಂತದ್ದು. ಆ ಮೂಲಕ ತಾನೊಬ್ಬ ಹೆಮ್ಮೆಯ ಹಿಂದೂ ಅನ್ನುವಂಥದ್ದನ್ನ ಅವರು ಸಾರಿ ಸಾರಿ ಹೇಳಿರುವಂತದ್ದು ನಿಜಕ್ಕೂ ಕೂಡ ಮೆಚ್ಚಲೇಬೇಕಾಗಿರುವಂತಹ ವಿಚಾರ. ಒಬ್ಬ ಹಿಂದೂ ಆಗಿ ನೀವು ನನಗೆ ಹೇಳಿ, ಇದು ಮೆಚ್ಚಲೇಬೇಕಾಗಿರುವಂತಹ ವಿಚಾರ ಹೌದೋ ಅಲ್ವೋ? DK ಶಿವಕುಮಾರ್ ಅವರ ಈ ಬಂಡೆ ಧೈರ್ಯಕ್ಕೆ ಅವರ ಈ ಬಂಡ ಧೈರ್ಯಕ್ಕೆ ನೀವು ಮೆಚ್ಚುಗೆಯನ್ನ ಸೂಚಿಸಬೇಕೋ ಬೇಡವೋ ಒಬ್ಬ ಹಿಂದೂ ಆಗಿ ಹೇಳಿ. ಹರ ಹರ ಮಹಾದೇವ್, ಹರ ಹರ ಗಂಗೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.